ರೈತ ಚಳುವಳಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು ಪ್ರೊಫೆಸರ್ ನಂಜುಂಡಸ್ವಾಮಿ. ಇಡೀ ಜಗತ್ತಿನಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಇವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತಂದರೆ ಅದು ರೈತರ ಹೋರಾಟಗಾರರು ಎಂಬ ಮಟ್ಟಕ್ಕೆ ಹೆಸರಾಗಿದೆ. ಅವರ ಉದ್ದೇಶ, ಅವರ ಹೋರಾಟ, ಅವರ ಭಾವನೆಗಳು ಹೇಗಿತ್ತು ಅನ್ನೋದನ್ನು ನಾವು ನೋಡಿ ಕಲಿಬೇಕಾಗಿದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಎದುರಿಗೆ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಕೈಕಟ್ಟಿ ನಿಲ್ಲುತ್ತಿದ್ದರು. ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಸಂಘಟನೆಗಳಾಗಿದೆ, ಹೋರಾಟಗಳಾಗಿವೆ, ಹೋರಾಟಗಾರರು ಹುಟ್ಟಿದ್ದಾರೆ. ಆದರೆ ಆ ವ್ಯಕ್ತಿತ್ವ ಯಾರಲ್ಲೂ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ನಾವು ಅವರ ಬಗ್ಗೆ ವಿಡಿಯೋಗಳನ್ನು ನೋಡಿದಾಗ ಅವರು ಎಂಥ ವ್ಯಕ್ತಿತ್ವ, ಒಂದು TC ವಿಚಾರವಾಗಿ ಎಲ್ಲ ಲೆಕ್ಕಪತ್ರಗಳ ಸಮೇತವಾಗಿ ಇಡೀ ರಾಜ್ಯದ ಜನಸಂಖ್ಯೆ ಆಧಾರವಾಗಿ, ಜಮೀನಿನ ಆಧಾರವಾಗಿ, ಕೃಷಿ ಆಧಾರವಾಗಿ ಪ್ರತಿಯೊಂದು ಕಂಪನಿಗಳನ್ನು ಎಚ್ಚರಿಸುವಂತೆ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಅದು ಅಜ್ಞಾನಿಗೆ ಬರಲ್ಲ, ಜ್ಞಾನಿಗೆ ಮಾತ್ರ ಬರಲು ಸಾಧ್ಯ. ರೈತ ಚಳುವಳಿ ಈ ಭೂಮಿಯ ಅತಿ ಶ್ರೇಷ್ಠವಾದ ಚಳುವಳಿ. ರೈತ ಚಳುವಳಿ ಆಳುವವರ ಎದೆಯಲ್ಲಿ ನಡುಕ ಹುಟ್ಟಿಸುವಂಥ ಒಂದು ಚಳುವಳಿ. ರೈತರ ಚಳುವಳಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು ರೈತರಿಗೆ ಮರ್ಯಾದೆ, ಗೌರವ, ಸ್ವಾಭಿಮಾನವನ್ನು ಚಳುವಳಿ. ಇವತ್ತಿನ ಕಾರ್ಯಕ್ರಮ ಇತಿಹಾಸವನ್ನು ಮತ್ತೆ ವಾಪಸ್ಸು ಮರುಕಳಿಸಿದಾಗೆ. ರೈತ ಚಳವಳಿ ಒಂದು ಕುಟುಂಬ. ರೈತ ಚಳವಳಿ ಈ ನೆಲದ ಚಳವಳಿಯ ಶ್ರೇಷ್ಠವಾದ ಚಳವಳಿ. ಈ ನೆಲದ ಒಡೆಯರಿದಾರಲ್ಲ, ಅವರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ಆಳುವವರ ಎದೆಯಲ್ಲಿ ಒಂದು ನಡುಕು ಹುಟ್ಟಿಸಿದಂಥ ಚಳವಳಿ. ಬಹುಶಃ ಈ ಚಳವಳಿಯ ಇತಿಹಾಸವನ್ನು ಇವತ್ತು ವ್ಯವಸ್ಥಾಪಕರು ನಮಗೆ ಬಿಚ್ಚಿಟ್ರು. ಭಾರಿ ಖುಷಿಯಾಯಿತು. ಪ್ರೊಫೆಸರ್ ನಂಜುಂಡಸ್ವಾಮಿ ಇದರ ಬ್ರೈನ್. ಈ ಚಳವಳಿಯ ಹೃದಯ ND ಸುಂದರೇಶ್. ಈ ಚಳವಳಿಗೆ ಸ್ವರೂಪ ಕೊಟ್ಟಂಥ ಒಬ್ಬ KM ರುದ್ರಪ್ಪ. ಈ ಮೂರು ಕೂಡ, ಈ ಮೂರು ವ್ಯಕ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಂಗೆ. ಅಂದರೆ ಮೂರು ಶಕ್ತಿಗಳು ರೈತ ಚಳವಳಿಗೆ ಒಂದು ಶಕ್ತಿಯನ್ನು ಕೊಟ್ಟವು. ಬಹುಶಃ ಆ ಚಳವಳಿ ಇತಿಹಾಸನ ಸೃಷ್ಟಿ ಮಾಡಿತು. ರೈತರಿಗೆ, ಹಳ್ಳಿಯರಿಗೆ ಮರ್ಯಾದೆಯನ್ನು, ಗೌರವವನ್ನು, ಸ್ವಾಭಿಮಾನವನ್ನು ತಂದುಕೊಟ್ಟದ್ದು ರೈತ ಚಳವಳಿ. ಬಹುಶಃ ಅದು ಇವತ್ತು ಇಲ್ಲ ಅನ್ನೋದು ನಮ್ಮ ಕಣ್ಣೆದುರಿಗೆ ಅದರ ಶಕ್ತಿ ಹೋಗಿರ್ಬೋದು. ಆದರೆ ಅದರ ಕೆಲಸ ಇವತ್ತು ಕೂಡ ಜನರು ನೆನೆಸ್ಕೊಳ್ತಾರೆ ಚಳವಳಿಯ ಕಾಲವನ್ನು. ಬಹುಶಃ ಇವತ್ತು ಹಾಸನ ಜಿಲ್ಲೆಯ ಮೂರ್ತಿ ಮತ್ತು ಆ ಮಿತ್ರರು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡು ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಳ್ಳೋಂಥ ಮಾತ್ರಲ್ಲ, ಇದು ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಮತ್ತು ಶೈಕ್ಷಣಿಕವಾದ ಅಸಮಾನತೆ, ಎಲ್ಲ ಅಸಮಾನತೆಗಳನ್ನು ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ಚಳವಳಿಯಾಗಿತ್ತು. ಇಂಥ ಚಳವಳಿ ಇತಿಹಾಸ ಇದು ಮತ್ತೆ ವಾಪಸ್ ಬರಬೇಕು ಅನ್ನೋ ಅಪೇಕ್ಷೆ ಇದೆ. ಅದರ ದುರಂತ ಏನಾಗಿದೆ, ನಾವೆಲ್ಲ ಅವತ್ತು ಚಳವಳಿಗೆ ಹೋಗ್ಬೇಕಾದ್ರೆ 22, 23, 24 ವರ್ಷ. ಇವತ್ತು ಆ ವಯಸ್ಸಿನ ಹುಡುಗರು ಇವತ್ತು ನಮ್ಮ ಕಣ್ಣಿಗೆ ಸಿಗ್ತಾ ಇಲ್ಲ. ರಾಜಕಾರಣ ಹೊಲಸಾಗಿ ಹೋಗಿದೆ, ಹಣ ಮುಂದೆ ಬಂದುಬಿಟ್ಟಿದೆ, ಜಾತಿ ಮುಂದೆ ಬಂದಿದೆ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಹಣದ ಹೆಸರಿನಲ್ಲಿ ರಾಜಕಾರಣ ನಡೀತಾ ಇದೆ. ಅದಕ್ಕೆಲ್ಲ ಉತ್ತರ ಕೊಡಬೇಕಾದ್ದು ರೈತ ಚಳವಳಿ ಮತ್ತು ದಲಿತ ಚಳವಳಿಗೆ ಆ ಶಕ್ತಿ ಇತ್ತು. ಅದು ಇಲ್ಲ ಅನ್ನೋದು ಈ ನಾಡಿನ ಅತ್ಯಂತ ದುರಂತ. ಬಹುಶಃ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಂಥ ಅವರ ಉದ್ದೇಶ ಮತ್ತೆ ಈ ಚಳವಳಿಯನ್ನು ಮತ್ತೆ ಪುನರ್ಜೀವ ಕೊಡೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಈ ಚಳವಳಿಗೆ ಶಕ್ತಿ ಬರಲಿ, ನಾವೆಲ್ಲರೂ ಕೂಡ ಈ ಚಳವಳಿಗೆ ಭಾಗವಹಿಸೋಣ ಅಂತ ನನ್ನ ಅಪೇಕ್ಷೆ. ಬಹುಶಃ ಅದಕ್ಕೆ ನಾಂದಿ ಆಗ್ತದೆ. ನಾವೆಲ್ಲರೂ ಕೂಡ ಈ ಚಳವಳಿಯ ನಾಯಕತ್ವ ಅಲ್ಲ, ಅದರ ಹಿಂದೆ ಬರೋಕ್ಕೆ ತಯಾರಿದ್ದೀವಿ. ಯಾವುದೇ ರಾಜಕೀಯ ಪಕ್ಷ ಸಿದ್ಧಾಂತದಲ್ಲಿದ್ದರೂ ಕೂಡ ಚಳವಳಿ ಹೆಸರು ಬಟ್ಟೆ ಬಂದರೆ ನಾವೆಲ್ಲ ಒಂದೇ. ಸರ್, ಈಗ ಈ ಕಾಲಘಟ್ಟದಲ್ಲಿ ಅವತ್ತಿನ ಕಾಲದಲ್ಲಿ ಪುಟ್ಟಣ್ಣಯ್ಯ ಸಾರು ಹಾಗೂ ಮತ್ತು ನಂಜುಂಡಸ್ವಾಮಿ ಸಾರು ಅವರೆಲ್ಲ ಇದ್ದಾಗ ಒಂದು ಗಟ್ಟಿತನ ಕಾಣ್ತಾ ಇತ್ತು ಚಳವಳಿಗೆ. ಇವತ್ತಿನ ಈ ಯುವಕರಲ್ಲಿ ಆ ಉತ್ಸಾಹ ಕಾಣ್ತಾ ಇಲ್ಲ. ನೀವು ಇವತ್ತು ಅವತ್ತಿನ ಕಾಲದಿಂದ ತುಂಬ ದುಡ್ದಂಥ ಒಂದು ದೈತ್ಯ ಶಕ್ತಿ ನೀವು ಇರ್ಬೋದು, RP ವೆಂಕಟೇಶ್ ಮೂರ್ತಿಯವರು ಇರ್ಬೋದು, ನಮ್ಮ ಈ ಮೂರ್ತಿಯವರು ಇರ್ಬೋದು, ತುಂಬ ರಾಜ್ಯ ಮಟ್ಟದಲ್ಲಿ ತುಂಬ ಗುರುತಿಸ್ಕೊಂಡು ಕೆಲಸ ಮಾಡಿದ್ದೀರಿ. ಇತ್ತೀಚಿನ ಕಾಲಘಟ್ಟದಲ್ಲಿ ಒಂದು 2ನೇ ಹಂತದ ನಾಯಕರನ್ನು ಸೃಷ್ಟಿ ಮಾಡೋಕ್ಕೆ ರೈತ ಸಂಘಟನೆಗಳಲ್ಲಿ ಹಿನ್ನಡೆ ಆಗ್ತಾ ಇದೆ. ಇದಕ್ಕೆ ಏನು ನಿಮ್ಮ ಪ್ರತಿಕ್ರಿಯೆ ಸರ್? ಇಲ್ಲ, ಭಾರಿ ದುರಂತ ಏನು ಗೊತ್ತಾ, ಈ ಹೊಸ ಪೀಳಿಗೆ ಇದೆಯಲ್ಲ, ಈ ಹೊಸ ಪೀಳಿಗೆಗೆ
ನಮ್ಮ ಆಶಯಗಳು ಆಲೋಚನೆಗಳು ಏನೇನೂ ಇಲ್ಲ. ದುರಂತ ಕೇವಲ ಕ್ಷಣಿಕವಾದಂಥ ಸಂತೋಷ ಮತ್ತು ಸ್ವಾರ್ಥ ಮತ್ತು ದರ್ಶನ್ ದುಡಿಮೆಗೋಸ್ಕರ ಅಲ್ಲಿ ಹಿಂದ್ಗಡೆ ಇದ್ದಾರೆ ಕರೆಕ್ಟ್. ದುಡಿಮೆಗೋಸ್ಕರ ರೈತ ಕಸುಬನ್ನು ಬಿಟ್ಟು ಬೇರೆ ಕಸುಬಿಗೆ ಹೋಗ್ತಾ ಇದ್ದಾರೆ ನಮ್ಮ ಯುವಕರು. ಆ ಕಾರಣಕ್ಕೆ ಯಾರು ರೈತರ ಕಸುಬಲ್ಲಿ ಇದ್ದಾರೋ ಅವ್ರಿಗೆ ಮಾತ್ರ ತ್ವರಿತತೆ ಇದೆ ಮತ್ತು ಅವಸರ ಇದೆ. ಆದರೆ ಯುವಕರು 80% ಯುವಕರು ಕೃಷಿಯನ್ನು ಹೊರತಾದಂಥ ದುಡಿಮೆಗೆ ಹೋಗಿದ್ದರಿಂದ ಇವತ್ತು ಹೋರಾಟಕ್ಕೆ ನಮಗೆ ಯುವಕರು ಕೈ ಸಿಗ್ತಾ ಇಲ್ಲ. ಸರ್, ಮುಂದಿನ ದಾರಿ ಇದಕ್ಕೆ ಒಂದು ಆಪ್ಷನ್ನು ರೈತ ಸಂಘಗಳಿಗೆ ಚಳುವಳಿ ಮುಖಾಂತರ. ಇವತ್ತು ಚಳುವಳಿ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಸರ್. ಇವತ್ತು ಈ ರಾಜ್ಯ ಸರ್ಕಾರಗಳು ಎಲ್ಲ ಈ ಚಳುವಳಿ ಮಾಡೋಕ್ಕಿಂತ ಮುಂಚೆನೇ ಅವ್ರನ್ನ ಬಂಧನ ಮಾಡೋದು, ಆ ಚಳುವಳಿಗೆ ಒಂದು ರೂಪುರೇಷೆ ಸಿದ್ಧಪಡಿಸ್ಕೊಂಡು ಹೋರಾಟದ ರೂಪುರೇಷೆನ ಮಾಡ್ಕೊಂಡಿದ್ರೆ ಅವ್ರನ್ನ ಹಿಮ್ಮೆಟ್ಸೋ ಅಂತ ಒಂದು ಕೆಲಸ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಅದಕ್ಕೆ ಈ ಮುಂದೆ ಪರಿಹಾರ ಏನು ಸರ್? ಇಲ್ಲ, ಇವತ್ತು ಇದು ಒಂದು ಕಾಲಘಟ್ಟದಲ್ಲಿ ಒಂದು ಕೆಟ್ಟ ಕಾಲಘಟ್ಟಕ್ಕೆ ಬಂದ್ಬಿಟ್ಟಿದೆ. ಇವತ್ತು ಹಣ ಮಾಡದಂಥ ವ್ಯಕ್ತಿಗಳು ಮತ್ತು ಏನೇನು ಗೊತ್ತಿಲ್ಲದಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಸಮಾಜನ ಆಳ್ತಾ ಇದ್ದಾರೆ. ರಾಜಕಾರಣಿಗಳು ಅಂತ ಹೇಳ್ಕೊಳ್ಳೋರಿಗೆ ಬದ್ಧತೆಗಳಿಲ್ಲ, ಅವರಿಗೆ ಯಾವುದೇ ಆಲೋಚನೆಗಳಿಲ್ಲ, ಐತಿಹಾಸಿಕ ಹಿನ್ನೆಲೆ ಇಲ್ಲ, ಇತಿಹಾಸದ ಮಹಾಪುರುಷರ ಆಲೋಚನೆಗಳೂ ಇಲ್ಲ, ಓದ್ಕೊಂಡೂ ಇಲ್ಲ. ಅವರಿಗೆ ಕೇವಲ ಹಣ ಮಾಡೋಂಥ ದಂಧೆ ನಡೀತಾ ಇದೆ. ಬಹುಶಃ ಇದೊಂದು ಭಾರಿ ಕೆಟ್ಟ ಸನ್ನಿವೇಶ. ಅದರ ಜೊತೆಗೆ ಯುವ ಜನಾಂಗ ಚಳವಳಿ ಹಾದಿಯನ್ನು ಬಿಟ್ಟು ಬದುಕಿನ ಹಾದಿ ಹಿಡಿದು ಬಿಟ್ಟಿದ್ದಾರೆ. ಅನೇಕ ಯುವಕರು ವ್ಯಸನಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೆಶದೊಳಗಡೆ ಹೋಗ್ತಾ ಇದ್ದಾರೆ. ಇದೊಂದು ದುರಂತ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ಅಪಾಯಕಾರಿ ಇದೆ. ಬಹುಶಃ ಮತ್ತೆ ರೈತ ಚಳವಳಿ, ದಲಿತ ಚಳವಳಿಯಂಥ ಚಳವಳಿಗಳು ಮತ್ತೆ ಮುನ್ನೆಲೆಗೆ ಬರಬೇಕಾಗಿದೆ. ಈಗೇನು ಚಳವಳಿಯ ಅನುಭವ ಇರತಕ್ಕಂಥ ಜನರಿದಾರಲ್ಲ, ಇವರೇ ಇದರ ನಾಯಕತ್ವ ವಹಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗಬೇಕಾದಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಈಗ ಮುಂದೆ ರೈತರು ಇವತ್ತು ಬೀಜ, ಗೊಬ್ಬರ ಇದ್ರ ಬಗ್ಗೆ ಒಂದು ವಿಷಕಾರಿ ಅಂಶಗಳನ್ನು ಭೂಮಿ ಒಳಗಡೆ ಬಿತ್ತನೆ ಮಾಡ್ತಾ ಇದ್ದಾರೆ. ಈ ರಾಸಾಯನಿಕ ಮುಕ್ತ ಸಾವಯವ ಕೃಷಿ ನೀತಿನ ಇವತ್ತು ಯಾರೂ ಅಳವಡಿಸ್ಕೊಳ್ತಾ ಇಲ್ಲ. ಹೆಚ್ಚಿನ ಬೇಗ ಇಳುವರಿ ಬಂದು ಉತ್ಪಾದನೆ ಆದರೆ ಸಾಕು, ನಾವು ಅದರಿಂದ ಹೆಚ್ಚಿನ ಲಾಭ ಪಡಿಬೇಕು ಅಂತ ದುರಾಸೆಯಿಂದ 3-4 ತಿಂಗಳಲ್ಲೇ ಬೆಳೆ ಬೆಳೆದು ಅದನ್ನು ಮಾರಾಟ ಮಾಡೋ ಪರಿಸ್ಥಿತಿ ಇವತ್ತಿನ ರೈತರು ಅಳವಡಿಸ್ಕೋತಾ ಇದ್ದಾರೆ. ಇದು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಒಂದು ಹಿನ್ನಡೆ ಅನಿಸುತ್ತೆ ಈ ಕೃಷಿಕರಿಗೆ. ಸಾವಯವಕ್ಕೆ ಜನ ತುಂಬ ಒಗ್ಕೋತಾ ಇಲ್ಲ, ತುಂಬ ಲೇಟ್ ಆಗ್ತಾ ಇದೆ, ಅದರಿಂದ ಲಾಭ ಬರ್ತಾ ಇಲ್ಲ ಅಂತ. ಅದ್ರ ಬಗ್ಗೆ ಏನು ವಿವರಣೆ ಕೊಡ್ತೀರಾ ಸರ್? ಇದೊಂದು ದೊಡ್ಡ ದುರಂತ ರೀ. ನೋಡಿ, ಸಾವಯವ ಇದೆಯಲ್ಲ, ಅದು ಆ ಕೃಷಿ ಮತ್ತು ನಮ್ಮ ಸಾಂಪ್ರದಾಯಿಕ ಕೃಷಿಗಳು ಸತ್ತೋಗ್ತಾ ಇದೆ. ಬೀಜಗಳ ಸಾಮ್ರಾಜ್ಯ ಇದೆಯಲ್ಲ, ಅದಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಭಾರಿ ಏನ್ರಿ ಗಟ್ಟಿಯರು ಆಮೇಲೆ ಇವನು ಹೋಗ್ತಾರೆ, ಶೇಖರ್ನು ಹೋಗ್ತಾರೆ. ಈಗ ನಂಜುಂಡಸ್ವಾಮಿಯವರ ಪುತ್ಥಳಿಯನ್ನು ರೈತ ಭವನ ಅಥವಾ ಕೃಷಿ ಇಲಾಖೆ ಅಥವಾ ಅರಣ್ಯ ಇಲಾಖೆಯಲ್ಲಿ ಆ ರೈತ ಪ್ರತಿನಿಧಿಯಾಗಿ ಅವರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗಾಗಲೇ ಕಾಲ ಮಿಂಚೋಗಿದೆ. ದಯಮಾಡಿ ನಾಟಕದ ತಂಡದವರು ಸಹಕರಿಸಿದ್ದೀರಿ. ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಕೋರ್ತಾ ಈ ಕಾರ್ಯಕ್ರಮನ ನಿಮ್ಗೆ ಒಪ್ಪಿಸ್ತಾ ಇದ್ದೀವಿ. ಈಗ ತಾವು ನಾಟಕದ ಕಾರ್ಯಕ್ರಮವನ್ನು ಮುಂದುವರಿಸ್ಬೋದು. ಅವರ ಜೀವನ ಚರಿತ್ರೆಯ ನಾಟಕವನ್ನು ತಾವೆಲ್ಲರೂ ಕೂಡ ನೋಡಲಿಕ್ಕೆ ಮಲ್ಕೊಂಡವ್ರನ್ನೂ ಕೂಡ ಎಬ್ಬಿಸುತ್ತೆ. ಆದರೆ ಮಲ್ಕೊಂಡು ಥರ ಆಕ್ಟ್ ಮಾಡುವಂಥ ನಮ್ಮ ಸರ್ಕಾರಗಳನ್ನು ಎಬ್ಬಿಸಿರುವಂಥದ್ದು ಅದು ಬಹಳ ವಿಶೇಷ. ಅದು ನಂಜುಂಡಸ್ವಾಮಿಯವರ ವ್ಯಕ್ತಿತ್ವ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೀವಿ. ಜೀವನದ ಒಳಗಡೆ ನಂಜುಂಡಸ್ವಾಮಿಯವರ ಪೂರ್ವ